ಹಾಯ್ ಹಲೋ ನಮಸ್ಕಾರ. ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ ಚಾನಲ್ಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ. ವೆಲ್ಕಮ್ ಟು ಇಂಗ್ಲಿಷ್ ವಿತ್ ಶ್ರದ್ಧಾ ಕನ್ನಡ. ನನ್ನ ಹೆಸರು ಶ್ರದ್ಧಾ. ಇವತ್ತಿನ ವಿಡಿಯೋದಲ್ಲಿ ನಾನು ಟೆಲ್, ಸೇ, ಸ್ಪೀಕ್, ಟಾಕ್ ಈ ಪದಗಳ ನಡುವಿನ ವ್ಯತ್ಯಾಸ ಏನು ಅನ್ನೋದನ್ನು ಹೇಳ್ಕೊಡ್ತೀನಿ. ಕನ್ನಡದಲ್ಲಿ ನಾವು ಅರ್ಥ ತಗೊಂಡ್ರೆ ಹೇಳೋದು, ಮಾತನಾಡೋದು ಆಲ್ಮೋಸ್ಟ್ ಒಂದೇ ಥರ ಅನಿಸುತ್ತೆ. ನಿಜವಾಗ್ಲೂ ಈ ಪದಗಳ ನಡುವೆ ಏನಾದರೂ ವ್ಯತ್ಯಾಸ ಇದೆಯಾ? ವ್ಯತ್ಯಾಸ ಇದ್ದರೆ ಏನು ವ್ಯತ್ಯಾಸ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ವಿಡಿಯೋವನ್ನು ಶುರು ಮಾಡುವ ಮೊದಲು ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಇರುವಂತಹ ಬೆಲ್ ಐಕನನ್ನು ಕೂಡ ಪ್ರೆಸ್ ಮಾಡಿ. ಆವಾಗ ನಿಮಗೆ ನಾನು ವಿಡಿಯೋ ಹಾಕಿದ ತಕ್ಷಣ ನೋಟಿಫಿಕೇಷನ್ ಬರುತ್ತೆ. ನೀವು ನನ್ನ ವಿಡಿಯೋವನ್ನು ತಪ್ಪದೆ ನೋಡ್ಬೋದು. ನಿಮಗೆ ಇನ್ನೂ ಹೆಚ್ಚು ಈ ರೀತಿಯ ವೀಡಿಯೋಸ್ ಬೇಕು ಅಂತಿದ್ದರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರ್ಯಾರಿಗೆ ಹೆಲ್ಪ್ ಆಗುತ್ತೆ ಅವರೆಲ್ಲರ ಜೊತೆ ಈ ವಿಡಿಯೋವನ್ನು ಶೇರ್ ಮಾಡಿ. ಬನ್ನಿ ಹಾಗಾದರೆ ವಿಡಿಯೋವನ್ನು ಶುರು ಮಾಡೋಣ. ಮೊದಲಿಗೆ ಟೆಲ್ ಇದನ್ನು ನಾವು ಹೇಗೆ ಉಪಯೋಗಿಸ್ತೀವಿ ಅನ್ನೋದನ್ನು ಉದಾಹರಣೆಗಳ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ಒಂದು ವಾಕ್ಯ ಇದೆ. ಶಿ ಟೋಲ್ಡ್ ಅಸ್ ದ ಹೋಲ್ ಸ್ಟೋರಿ. ಏನು ಹಾಗಂದರೆ ಅವಳು ನಮಗೆ ಇಡೀ ಕಥೆಯನ್ನು ಹೇಳಿದ್ಲು. ಇಲ್ಲಿ ನಾವು ಏನು ಮಾಡ್ತಿರೋದು, ಟೋಲ್ಡ್ ಅಸ್ ಅಂದರೆ ಟೋಲ್ಡ್ ಅಸ್ ದ ಹೋಲ್ ಸ್ಟೋರಿ. ಇಲ್ಲಿ ಏನು ಒಂದು ವಿವರಣೆಯನ್ನು ಕೊಡ್ತಿರುವಂಥದ್ದು. ಆಯಿತಾ? ಹೋಲ್ ಸ್ಟೋರಿ ಇಡೀ ಕಥೆಯನ್ನು ಹೇಳಿರುವಂಥದ್ದು. ಟೋಲ್ಡ್ ಇಲ್ಲಿ ನಾವು ವಿವರಣೆ ಅನ್ನುವ ಅರ್ಥದಲ್ಲಿ ಉಪಯೋಗಿಸ್ತಾ ಇದ್ದೀವಿ. ಟೋಲ್ಡ್ ಅಸ್ ಇಲ್ಲಿ ನೋಡಿ, ಟೋಲ್ಡ್ ಅಸ್ ಅಂತ ನಾವು ಉಪಯೋಗಿಸ್ತೇವೆ. ಪ್ಲೀಸ್ ಡೋಂಟ್ ಟೆಲ್ ಯೋರ್ ಪಾಸ್ವರ್ಡ್. ದಯವಿಟ್ಟು ನಿಮ್ಮ ಪಾಸ್ವರ್ಡ್ ಹೇಳಬೇಡಿ. ಈಗ ನೀವು ಹೇಳ್ತೀವಲ್ಲ, ಯಾರಿಗೂ ಹೇಳಬೇಡಿ. ಡೋಂಟ್ ಟೆಲ್ ಎನಿಬಡಿ. ಅದೇ ರೀತಿಯಲ್ಲಿ ಪ್ಲೀಸ್ ಡೋಂಟ್ ಟೆಲ್ ಯೋರ್ ಪಾಸ್ವರ್ಡ್, ಯಾರಿಗೂ ಗೊತ್ತುಪಡಿಸಬಾರದು. ಪಾಸ್ವರ್ಡ್ ಅನ್ನೋದು ಸೀಕ್ರೆಟ್ ಆಗಿರಬೇಕು ಅಲ್ವಾ, ನಮಗೆ ಮಾತ್ರ ಗೊತ್ತಿರಬೇಕು, ಎಲ್ರಿಗೂ ಗೊತ್ತಿರಬಾರ್ದು ಅದು. ಹಾಗಾಗಿ ಗೊತ್ತುಪಡಿಸೋದು ಅನ್ನುವ ಅರ್ಥದಲ್ಲಿ ಇಲ್ಲಿ ನಾವು ಟೆಲ್ಲನ್ನು ಉಪಯೋಗಿಸ್ತೇವೆ. ಮೊದಲನೆಯ ವಾಕ್ಯದಲ್ಲಿ ವಿವರಿಸೋದು, ಟೋಲ್ಡ್ ಅಸ್ ದ ಹೋಲ್ ಸ್ಟೋರಿ, ಕಥೆಯನ್ನು ಹೇಳಿದ್ಲು ಅಂದರೆ ಕಥೆಯನ್ನು ವಿವರಿಸೋದು ಅನ್ನೋ ಅರ್ಥ, ಡೀಟೇಲ್ ಆಗಿ ಹೇಳುವಂಥದ್ದು. ಎರಡನೆಯದಲ್ಲಿ ಅರ್ಥ ಏನು, ಗೊತ್ತುಪಡಿಸೋದು. ಆ ಅರ್ಥದಲ್ಲಿ ಕೂಡ ನಾವು ಟೆಲ್ಲನ್ನು ಉಪಯೋಗಿಸ್ತೇವೆ. ಪ್ಲೀಸ್ ಟೆಲ್ ಅಸ್ ಅಬೌಟ್ ಯೋರ್ ಸೆಲ್ಫ್. ದಯವಿಟ್ಟು ನಿಮ್ಮ ಬಗ್ಗೆ ನಮಗೆ ತಿಳಿಸಿ. ಈಗ ಇಂಟರ್ವ್ಯೂಗೆಲ್ಲ ಹೋದಾಗ ಕಾಮನ್ ಆಗಿ ಕೇಳ್ತಾರೆ, ಪ್ಲೀಸ್ ಟೆಲ್ ಅಸ್ ಅಬೌಟ್ ಯೋರ್ ಸೆಲ್ಫ್, ನಿಮ್ಮ ಬಗ್ಗೆ ತಿಳಿಸಿ. ಒಬ್ಬ ವ್ಯಕ್ತಿಯ ಬಗ್ಗೆ ಅಥವಾ ಒಂದು ಕೆಲಸದ ಬಗ್ಗೆ ಹೇಳುವಂಥದ್ದು. ಟೆಲ್ ಅಸ್ ಅಬೌಟ್ ಯೋರ್ ಸೆಲ್ಫ್. ಆಗ ಕೂಡ ನಾವು ಟೆಲ್ಲನ್ನು ಉಪಯೋಗಿಸ್ತೇವೆ, ನಿಮ್ಮ ಬಗ್ಗೆ ತಿಳಿಸಿ ಅಂತ ಹೇಳೋದಕ್ಕೆ. ಐ ಟೆಲ್ ಯು ಇಟ್ ಈಸ್ ನಾಟ್ ಈಸಿ. ನಾನು ಹೇಳ್ತೇನೆ ಅದು ಸುಲಭವಿಲ್ಲ. ಈ ಸುಲಭವಿಲ್ಲ ಅನ್ನೋದಕ್ಕೆ ನೀವು ಒತ್ತು ಕೊಡಬೇಕು. ಇವಾಗ ನೀವು ಹೇಳ್ತೀರ ಐ ಟೆಲ್ ಯು, ನಾನು ಹೇಳ್ತೇನೆ ಅದು ಸುಲಭ ಇಲ್ಲ, ಅಷ್ಟೆಲ್ಲ ಸುಲಭ ಇಲ್ಲ ಅದು. ಐ ಟೆಲ್ ಯು ಅಂತ ಒತ್ತು ಕೊಟ್ಟು ಹೇಳೋದಕ್ಕೆ ನೀವು ಟೆಲ್ಲನ್ನು ಉಪಯೋಗಿಸ್ತೀರ. ಇನ್ನೊಂದು ನೋಡಿ, ಶಿ ಟೋಲ್ಡ್ ಮೀ ಟು ವೇಟ್ ಔಟ್ಸೈಡ್. ಅವಳು ನನಗೆ ಹೊರಗೆ ಕಾಯುವಂತೆ ಹೇಳಿದ್ಲು. ಒಂದು ರೀತಿಯಲ್ಲಿ ಏನಿಲ್ಲಿ ಆರ್ಡರ್ ಕೊಡೋ ರೀತಿಯಲ್ಲಿ, ಆಜ್ಞೆ ಮಾಡೋ ರೀತಿಯಲ್ಲಿ. ಶಿ ಟೋಲ್ಡ್ ಮೀ ಟು ವೇಟ್ ಔಟ್ಸೈಡ್, ಹೊರಗಡೆ ವೇಟ್ ಮಾಡಿ ಅಂತ ಒಂದು ರೀತಿಯಲ್ಲಿ ಆರ್ಡರ್ ಕೊಡುವಂಥದ್ದು, ಕಮ್ಯಾಂಡ್ ಮಾಡುವಂಥದ್ದು. ಆಗ ಕೂಡ ನಾವೇನು ಮಾಡ್ತೀವಿ, ಟೆಲ್ಲನ್ನು ಉಪಯೋಗಿಸ್ತೀವಿ. ಇಲ್ಲಿ ನಾವು ಟೋಲ್ಡ್ ಅಂತ ಯೂಸ್ ಮಾಡ್ತಾ ಇದ್ದೇವೆ. ನೋಡಿ, ಸಾಮಾನ್ಯವಾಗಿ ಇದರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ ಟೆಲ್ ಸಮ್ ಒನ್ ಅಂತ ಇರುತ್ತೆ. ಟೆಲ್ ಫಾಲೋಡ್ ಬೈ ಸಮ್ ಒನ್. ಮೀ ಇರುತ್ತೆ, ಯು ಇರುತ್ತೆ, ಟೆಲ್ ಅಸ್ ಅಂತ ಇರುತ್ತೆ. ಐ ಟೆಲ್ ಯು, ಟೆಲ್ ನಂತರ ಯು ಬಂತು. ಶಿ ಟೋಲ್ಡ್ ಅಸ್, ಟೆಲ್ಲಿನ ನಂತರ ಅಸ್ ಬಂತು. ಸಮ್ ಒನ್, ಯಾರೊಬ್ಬ ವ್ಯಕ್ತಿ ಇರಬೇಕು, ನಮಗೆ, ಅವಳಿಗೆ, ಅವನಿಗೆ, ಆ ರೀತಿಯಲ್ಲಿ ಇರಬೇಕು. ಸಾಮಾನ್ಯವಾಗಿ ಸ್ಟ್ರಕ್ಚರು ಆ ರೀತಿಯಲ್ಲಿ ಇರುತ್ತೆ. ಟೆಲ್ ಸಮ್ ಒನ್ ಅನ್ನೋದು ಸ್ಟ್ರಕ್ಚರ್ ಇರುತ್ತೆ. ಹೇಳಿದ್ಲು, ತಿಳಿಸಿದ್ಲು ಅನ್ನುವ ಅರ್ಥ ಇರುತ್ತೆ. ಈಗ ಸೇ ಅನ್ನೋದನ್ನು ಎಲ್ಲಿ ಉಪಯೋಗಿಸ್ತೀವಿ ಅನ್ನೋದನ್ನು ನೋಡೋಣ. ಶಿ ಸೇಸ್ ಶೀಸ್ ಹ್ಯಾಪಿ. ಅವಳು ಸಂತೋಷವಾಗಿದ್ದಾಳೆ ಎಂದು ಅವಳು ಹೇಳ್ತಾಳೆ. ಶಿ ಸೇಸ್ ಶೀಸ್ ಹ್ಯಾಪಿ. ಈ ರೀತಿಯಲ್ಲಿ ನಾವು ಯೂಸ್ ಮಾಡ್ತೀವಿ. ಶಿ ಸೇಸ್ ಶೀಸ್ ಹ್ಯಾಪಿ. ಶಿ ಸೇಸ್ ಸಮಥಿಂಗ್, ಶೀಸ್ ಹ್ಯಾಪಿ ಅನ್ನೋದು ಇಲ್ಲಿ ಹೇಳ್ತಾ ಇರುವಂಥದ್ದು ಅವಳು. ಐ ಸೆಡ್ ದ್ಯಾಟ್ ದ ಫುಡ್ ವಾಸ್ ಡೆಲಿಷಿಯಸ್. ಆಹಾರ ರುಚಿಕರವಾಗಿತ್ತು ಎಂದು ನಾನು ಹೇಳಿದೆ. ಐ ಸೆಡ್ ದ್ಯಾಟ್ ಅಂತ ಹೇಳಿಬಿಟ್ಟು ನಾನು ಒಂದು ವಿಷಯವನ್ನು ಹೇಳ್ತೇನೆ. ಐ ಸೆಡ್ ದ್ಯಾಟ್ ಏನು ಹೇಳಿದ್ದು, ದ ಫುಡ್ ವಾಸ್ ಡೆಲಿಷಿಯಸ್.
ಸೆಡ್ ದ್ಯಾಟ್ ಅಂತ ಅಂದ್ಬಿಟ್ಟು ಸಮಥಿಂಗ್. ಆ ರೀತಿಯಲ್ಲಿ ಇದರ ಸ್ಟ್ರಕ್ಚರ್ ಇರುತ್ತೆ. ವಾಟ್ ಡಿಡ್ ಶಿ ಸೇ ಟು ಯು? ಅವಳು ನಿನಗೆ ಏನು ಹೇಳಿದ್ಲು? ಶಿ ಸೇ ಟು ಯು, ಹೇಳಿದ್ಲು, ನಿನಗೆ ಹೇಳಿದ್ಲು. ಸೇ ಟು ಯು, ಆ ರೀತಿಯಲ್ಲಿ ಕೂಡ ನಾವು ಯೂಸ್ ಮಾಡ್ತೇವೆ. ವಾಟ್ ಡಿಡ್ ಶಿ ಟೆಲ್ ಟು ಯು ಅಂತ ಹೇಳೋದಿಲ್ಲ, ಸೇ ಟು ಯು, ಆ ರೀತಿಯಲ್ಲಿ ಇರುತ್ತೆ. ಶಿ ಸೆಡ್ ಗುಡ್ ಮಾರ್ನಿಂಗ್, ಅವಳು ಹೇಳಿದ್ಲು ಶುಭೋದಯ. ಒಬ್ರು ಹೇಳಿದ್ದನ್ನ ನೀವು ಈ ರೀತಿಯಲ್ಲಿ ಕೋಟ್ಸಿನ ಒಳಗಡೆ ಬರೀತೀರಾ. ಅವ್ರು ಹೇಗೆ ಹೇಳಿದ್ದಾರೆ ಅದೇ ರೀತಿಯಲ್ಲಿ ಬರೀತೀರಾ. ಶಿ ಸೆಡ್ ಅಂತ ಹೇಳ್ಬಿಟ್ಟು ಕೋಟ್ ಒಳಗಡೆ ನೀವು ಹಾಕ್ತೀರಾ ಗುಡ್ ಮಾರ್ನಿಂಗ್. ಅವಳು ಹೇಳಿದ್ದೇನು ಶುಭೋದಯ, ಗುಡ್ ಮಾರ್ನಿಂಗ್. ಅವಳು ಹೇಳಿದ್ದನ್ನ ಕೋಟ್ ಒಳಗಡೆ ಬರೀತೀರಾ. ಶಿ ಸೆಡ್ ಅಂತ ಹೇಳ್ಬಿಟ್ಟು ಕೋಟ್ ಒಳಗಡೆ ಅವ್ರು ಹೇಳಿರುವಂತಹ ವಾಕ್ಯವನ್ನು ಹಾಗೆ ಬರೀತೀರ ನೀವು. ಆಗಲೂ ಕೂಡ ನಾವು ಸೆಡ್ ಅನ್ನ ಉಪಯೋಗಿಸ್ತೇವೆ. ನೋಡಿ, ಸೇ ಸಮಥಿಂಗ್. ಶಿ ಸೇಸ್ ಶೀಸ್ ಹ್ಯಾಪಿ. ಸಮಥಿಂಗ್ ಅಂದ್ರೆ ಇಲ್ಲಿ ಶೀಸ್ ಹ್ಯಾಪಿ ಅನ್ನೋದು ಸಮಥಿಂಗ್. ಸೇ ಸಮಥಿಂಗ್, ಈ ರೀತಿಯಲ್ಲಿ ಇದರ ಸ್ಟ್ರಕ್ಚರ್ ಇರುತ್ತೆ. ಮುಂದಿನದ್ದು ನೋಡಿ, ನಾವು ಆವಾಗ ಹೇಳಿದ್ವಿ ಸೆಡ್ ದ್ಯಾಟ್. ಸೇ ದ್ಯಾಟ್ ಸಮಥಿಂಗ್ ಅನ್ನೋದು ಸ್ಟ್ರಕ್ಚರ್ ಇರುತ್ತೆ. ನಾವು ಆವಾಗ ಹೇಳಿದ್ವಿ ಐ ಸೆಡ್ ದ್ಯಾಟ್ ದ ಫುಡ್ ವಾಸ್ ಡಿಲಿಷಿಯಸ್. ಆ ರೀತಿಯಲ್ಲಿ ಸ್ಟ್ರಕ್ಚರ್ ಇರುತ್ತೆ. ಸೆಡ್ ದ್ಯಾಟ್, ಸೇ ದ್ಯಾಟ್ ಅಂತ ಹೇಳ್ಬಿಟ್ಟು ಒಂದು ವಿಷಯವನ್ನು ನಾವು ಹೇಳ್ತೀವಿ. ಸಮಥಿಂಗ್, ಸೇ ದ್ಯಾಟ್ ಸಮಥಿಂಗ್. ಸೇ ಸಮಥಿಂಗ್ ಟು ಸಮ್ವನ್. ವಾಟ್ ಡಿಡ್ ಶಿ ಸೇ ಟು ಯು ಅಂತ ನಾವು ಅವಾಗ ಹೇಳಿದ್ವಿ ಅಲ್ವಾ, ಹೇಳಿದ್ವಿ. ಸೇ ಟು ಯು, ಸೇ ಟು ಯು, ಸೇ ಸಮಥಿಂಗ್ ಟು ಸಮ್ವನ್. ಅಥವಾ ಸಮಥಿಂಗ್ ಎ ಪರ್ಸನ್ ಸೆಡ್. ನಾವು ಹೇಳಿದ್ವಿ ಶಿ ಸೆಡ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಂದರೆ ಇಲ್ಲಿ ಸಮಥಿಂಗ್ ಅನ್ನೋ ಪ್ಲೇಸಲ್ಲಿ ಗುಡ್ ಮಾರ್ನಿಂಗ್ ಅಂತಿದೆ. ಮತ್ತೆ ಯಾರು ಹೇಳಿದ್ದು? ಶಿ ಸೆಡ್ ಅಂತ ನಾನು ಹೇಳ್ತೇನೆ. ಶಿ ಸೆಡ್ ಕೋಟ್ಸಲ್ಲಿ ಗುಡ್ ಮಾರ್ನಿಂಗ್ ಅಂತ ನಾನು ಹಾಕ್ತೇನೆ. ನೆಕ್ಸ್ಟ್ ನೋಡೋಣ, ಸ್ಪೀಕ್ ಅನ್ನೋದನ್ನು ನಾವು ಎಲ್ಲಿ ಯೂಸ್ ಮಾಡ್ತೇವೆ ಅನ್ನೋದು. ಐ ಸ್ಪೀಕ್ ಕನ್ನಡ ಅಂತ ನಾನು ಹೇಳ್ತೇನೆ. ನಾನು ಕನ್ನಡ ಮಾತನಾಡುತ್ತೇನೆ. ಒಂದು ಭಾಷೆಯನ್ನು ಮಾತನಾಡೋದು, ಆ ಸಂದರ್ಭದಲ್ಲಿ ನಾನು ಸ್ಪೀಕ್ ಹೇಳ್ತೀನಿ. ಐ ಟೆಲ್ ಕನ್ನಡ ಅಂತ ಹೇಳೋದಿಲ್ಲ, ಅಥವಾ ಐ ಸೇ ಕನ್ನಡ ಅಂತ ಹೇಳೋದಿಲ್ಲ ಅಲ್ವಾ. ಐ ಸ್ಪೀಕ್ ಕನ್ನಡ, ಕನ್ನಡವನ್ನು ಮಾತನಾಡೋದು, ಭಾಷೆಯನ್ನು ಮಾತನಾಡೋದು. ಸ್ಪೀಕ್ ಅನ್ನೋ ಪದವನ್ನು ನಾವು ಬಳಸ್ತೇವೆ. ಡು ಯು ಸ್ಪೀಕ್ ಇಂಗ್ಲಿಷ್? ನೀನು ಇಂಗ್ಲಿಷ್ ಮಾತನಾಡ್ತೀಯಾ? ಭಾಷೆಯನ್ನು ಮಾತನಾಡೋದು, ಸ್ಪೀಕ್. ಶಿ ಈಸ್ ಗೋಯಿಂಗ್ ಟು ಸ್ಪೀಕ್ ಇನ್ ಫ್ರಂಟ್ ಆಫ್ 1000 ಪೀಪಲ್. ಅವಳು 1000 ಜನರ ಮುಂದೆ ಮಾತನಾಡಲಿದ್ದಾಳೆ. ಶಿ ಈಸ್ ಗೋಯಿಂಗ್ ಟು ಸ್ಪೀಕ್. ಸ್ಪೀಕ್ ಇಲ್ಲಿ ಮಾತನಾಡೋದು, ಜನರ ಮುಂದೆ ಮಾತನಾಡೋದು. ಈಗ ನಾವು ಸ್ಪೀಚ್ ಅಂತ ಹೇಳ್ತೀವಿ ಅಲ್ವಾ, ಭಾಷಣ ಮಾಡೋದು. ತುಂಬ ಜನರ ಮುಂದೆ ಮಾತನಾಡುವಂಥದ್ದು ಸ್ಪೀಕ್. ಅದೇ ಇನ್ ಫ್ರಂಟ್ ಆಫ್ ಪೀಪಲ್, ತುಂಬ ಜನರ ಮುಂದೆ. ಇಲ್ಲಿ ನಾವು ಟೆಲ್ ಹೇಳೋದಕ್ಕಾಗೋದಿಲ್ಲ. ಶಿ ಈಸ್ ಗೋಯಿಂಗ್ ಟು ಟೆಲ್ ಇನ್ ಫ್ರಂಟ್ ಆಫ್ 1000 ಪೀಪಲ್, ಅಥವಾ ಶಿ ಈಸ್ ಗೋಯಿಂಗ್ ಟು ಸೇ ಇನ್ ಫ್ರಂಟ್ ಆಫ್ 1000 ಪೀಪಲ್, ಆ ಥರ ಹೇಳೋದಿಲ್ಲ. ಸ್ಪೀಕ್ ಅಂತ ನಾವು ಯೂಸ್ ಮಾಡ್ತೇವೆ. ಜನರ ಮುಂದೆ ಮಾತನಾಡೋದು, ಸ್ಪೀಕ್ ಅನ್ನೋ ಪದವನ್ನು ನಾವು ಬಳಸ್ತೇವೆ. ಡಿಡ್ ಹಿ ಸ್ಪೀಕ್ ಟು ಯು? ಅವನು ನಿನ್ನೊಂದಿಗೆ ಮಾತನಾಡಿದ್ನಾ? ಡಿಡ್ ಹಿ ಸ್ಪೀಕ್ ಅಂತ ಯೂಸ್ ಮಾಡ್ತೀವಿ. ಡಿಡ್ ಹಿ ಟೆಲ್ ಟು ಯು ಅಂತ ಹೇಳೋದಿಲ್ಲ, ಅಥವಾ ಡಿಡ್ ಹಿ ಸೇ ಟು ಯು ಅಂತ ಹೇಳೋದಿಲ್ಲ. ಅವನು ನಿನ್ನೊಂದಿಗೆ ಮಾತನಾಡಿದ್ನಾ? ಡಿಡ್ ಹಿ ಸ್ಪೀಕ್ ಟು ಯು ಅಂತ ನಾವು ಯೂಸ್ ಮಾಡ್ತೇವೆ. ಐ ನೀಡ್ ಟು ಸ್ಪೀಕ್ ವಿತ್ ಯು ಅಬೌಟ್ ದ ಪ್ರಾಜೆಕ್ಟ್. ಈ ಪ್ರಾಜೆಕ್ಟ್ನ ಬಗ್ಗೆ ನಾನು ನಿಮ್ಮ ಜೊತೆ ಮಾತನಾಡಬೇಕು. ಐ ನೀಡ್ ಟು ಸ್ಪೀಕ್ ವಿತ್ ಯು. ಸ್ಪೀಕ್ ಟು ಯು ಅಂತ ಯೂಸ್ ಮಾಡ್ಬೋದು, ಅಥವಾ ಸ್ಪೀಕ್ ವಿತ್ ಯು ಅಂತ ಕೂಡ ಯೂಸ್ ಮಾಡ್ಬೋದು. ನೋಡಿ, ಸ್ಪೀಕನ್ನು ಯಾವಾಗ ಯೂಸ್ ಮಾಡ್ತೀವಿ? ಸ್ಪೀಕ್ ಅ ಲ್ಯಾಂಗ್ವೇಜ್, ಒಂದು ಭಾಷೆಯನ್ನು ಮಾತನಾಡಬೇಕಂದ್ರೆ ನಾವು ಸ್ಪೀಕ್ ಅಂತ ಯೂಸ್ ಮಾಡ್ತೀವಿ. ಟಾಕ್ ಅಲ್ಲ, ಅಥವಾ ಸೇ ಅಲ್ಲ, ಟೆಲ್ ಅಲ್ಲ, ನಾವು ಸ್ಪೀಕ್. ವಿ ಸ್ಪೀಕ್ ಅ ಲ್ಯಾಂಗ್ವೇಜ್. ಸ್ಪೀಕ್ ಟು ಸಮ್ವನ್, ಒಬ್ಬರ ಜೊತೆ ಮಾತನಾಡೋದು. ಐ ಸ್ಪೀಕ್ ಟು ಸಮ್ವನ್. ಐ ವುಡ್ ಲೈಕ್ ಟು ಸ್ಪೀಕ್ ಟು ಸಮ್ವನ್. ಐ ವುಡ್ ಲೈಕ್ ಟು ಸ್ಪೀಕ್ ಟು ಯು. ಆ ರೀತಿ ಸ್ಪೀಕ್ ಟು ಸಮ್ವನ್. ಸ್ಪೀಕ್ ವಿತ್ ಸಮ್ವನ್. ಸ್ಪೀಕ್ ಟು ಸಮ್ವನ್ ಹೇಳ್ಬೋದು, ಅಥವಾ ಸ್ಪೀಕ್ ವಿತ್ ಸಮ್ವನ್ ಅಂತ ಕೂಡ ಹೇಳ್ಬೋದು. ಈಗ ಟಾಕನ್ನು ನಾವು ಹೇಗೆ ಉಪಯೋಗಿಸ್ತೀವಿ? ಕ್ಯಾನ್ ಐ ಟಾಕ್ ಟು ಯು ಫಾರ್ ಅ ಮಿನಿಟ್? ನಾನು ನಿಮ್ಮೊಂದಿಗೆ 1 ನಿಮಿಷ ಮಾತನಾಡಬಹುದಾ? ಟಾಕ್ ಟು ಯು. ಸ್ಪೀಕ್ ಟು ಯು ಅಂತ ಹೇಳ್ಬೋದು, ಅಥವಾ ಟಾಕ್ ಟು ಯು ಅಂತ ಹೇಳ್ಬೋದು. ಕ್ಯಾನ್ ಐ ಸ್ಪೀಕ್ ಟು ಯು ಫಾರ್ ಅ ಮಿನಿಟ್? ನಿನ್ನೊಂದಿಗೆ ಮಾತನಾಡಬಹುದಾ ಹಾಗೆ ಕೂಡ ಹೇಳ್ಬೋದು, ಅಥವಾ ಟಾಕ್ ಟು ಯು ಅಂತ ಹೇಳ್ಬೋದು. ಸ್ಪೀಕ್ ಟು ಯು ಅಥವಾ ಟಾಕ್ ಟು ಯು, ಯಾವುದನ್ನು ಬೇಕಾದರೂ
ಯೂಸ್ ಮಾಡ್ಬೋದು. ಅಥವಾ ನೋಡಿ ಹೀಗೆ ಕೂಡ ಹೇಳ್ಬೋದು, ಐ ಲೈಕ್ ಟಾಕಿಂಗ್ ವಿತ್ ಪೀಪಲ್. ನಾನು ಜನರೊಂದಿಗೆ ಮಾತನಾಡಲು ಇಷ್ಟಪಡುತ್ತೇನೆ. ಐ ಲೈಕ್ ಟಾಕಿಂಗ್ ವಿತ್ ಪೀಪಲ್. ಟಾಕಿಂಗ್ ಟು ಪೀಪಲ್ ಅಥವಾ ಟಾಕಿಂಗ್ ವಿತ್ ಪೀಪಲ್ ಯಾವುದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ಹಾಗಾಗಿ ಸ್ಪೀಕ್ ಟು ಸಮ್ವನ್ ಅಥವಾ ಟಾಕ್ ಟು ಸಮ್ವನ್ ಅಂತ ಹೇಳ್ಬೋದು, ಸ್ಪೀಕ್ ವಿತ್ ಸಮ್ವನ್ ಅಂತ ಹೇಳ್ಬೋದು, ಅಥವಾ ಟಾಕ್ ವಿತ್ ಸಮ್ಮನ್. ಇದರಲ್ಲಿ ನೀವು ಯಾವುದನ್ನು ಬೇಕಾದರೂ ಯೂಸ್ ಮಾಡಬಹುದು, ಅರ್ಥ ಸೇಮ್ ಇರುತ್ತೆ. ಟಾಕ್ ಟು ಸಮ್ವನ್, ಟಾಕ್ ವಿತ್ ಸಮ್ವನ್, ಸ್ಪೀಕ್ ಟು ಸಮ್ವನ್, ಸ್ಪೀಕ್ ವಿತ್ ಸಮ್ವನ್. ಇದರಲ್ಲಿ ನೀವು ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಬೋದು. ಇದಿಷ್ಟು ನಾವು ಇವತ್ತು ಈ ವಿಡಿಯೋದಲ್ಲಿ ಕಲಿತಾ ಇರುವಂಥದ್ದು. ಇನ್ನೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೇನೆ. ಅಲ್ಲಿಯವರೆಗೆ ಖುಷಿಯಾಗಿರಿ, ಸ್ಮೈಲ್ ಮಾಡ್ತಾ ಇರಿ. ಬಿ ಹ್ಯಾಪಿ, ಕೀಪ್ ಸ್ಮೈಲಿಂಗ್. ಬಾಯ್.